ಇದೊಂದು ವಿಚಿತ್ರ ಕಥೆ. ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಇದ್ದ, ಭಾರಿ ಶ್ರೀಮಂತ. ಆತ ತುಂಬ ದಯಾಳು ಅಂತ ಕೂಡ ಹೆಸರಿತ್ತು. ಅವನ ಮನೆ ಪಕ್ಕದಲ್ಲಿ ಒಂದು ಮೂರ್ಖ ಗುಡಿಸಲು ಒಬ್ಬ ವ್ಯಕ್ತಿ ಇದ್ದ. ಆತನ ಬಡತನ ಇಷ್ಟು ಅಂತ ಹೇಳೋದೇ ಸಾಧ್ಯ ಇಲ್ಲ. ಕೂಲಿ ನಾಲಿ ಮಾಡಿ ಜೀವನ ಮಾಡಬೇಕು. ಒಳ್ಳೆ ಮನುಷ್ಯ. ಅಸಹಾಯಕತೆ ಬಗ್ಗೆ ಯಾರ ಬಗ್ಗೆ ಗೊಡಗಿಲ್ಲ, ಯಾರನ್ನೂ ಕೇಳಿಲ್ಲ, ಯಾಚನೆ ಮಾಡೋಕೆ ಹೋದವನಲ್ಲ. ಅದ್ರ ಬಡತನ ಹಾಗೆ ಒದ್ದಾಡ್ತಾ ಇದ್ದ. ಒಂದು ಸಲ ಅಂತೂ ರಪ 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 ಮಳೆ ಬಂತು. 4-5 ದಿವಸ ಮಳೆ ಬಂದರೆ ಕೂಲಿ ಕೆಲಸ ಯಾರು ಕೊಡ್ತಾರೆ ಇವನಿಗೆ? ಉಪವಾಸನೇ ಗತಿ. ಇನ್ನು ತಡ್ಕೊಳಕ್ಕಾಗೋದಿಲ್ಲ, ಪ್ರಾಣ ಹೋಗ್ಬಿಡ್ತದೆ ಅಂತ ಅನಿಸಿದಾಗ ಒಂದಿನ ಸಂಜೆ ಆ ಶ್ರೀಮಂತನ ಮನೆಗೆ ಹೋದ. ಯಾರಪ್ಪ, ಏನು ಬೇಕಾಗಿತ್ತು ಅಂತ ಶ್ರೀಮಂತ ಕೇಳ್ದ. ಅಂತ ಹೇಳಿದ್ರೆ, ಸ್ವಾಮಿ ನಿಮ್ಮ ಮನೆ ಪಕ್ಕದಲ್ಲೇ ಇರ್ತೀನಿ, ಗುಡಿಸಲ್ದಲ್ಲಿ ಇದ್ದೀನಿ. ನಾನು ಇದುವರೆಗೂ ಯಾರಿಗೂ ಕೇಳಿದವನಲ್ಲ. ಬಹಳ ಕಷ್ಟ ಆಗಿದೆ ಸ್ವಾಮಿ. 4 ದಿವಸದಿಂದ ಒಂದು ತುತ್ತು ಅನ್ನ ಸಿಕ್ಕಿಲ್ಲ ನನಗೆ. ಒಂದು ಹೊತ್ತು ಊಟ ಕೊಟ್ಟರೆ ನಾನು ಬದುಕೊಂಡ್ಬಿಡ್ತೀನಿ. ಶ್ರೀಮಂತ ಕರುನಾಡು ಅಂತ ಹೇಳಿದ್ನಲ್ಲ, ಅವನ ದೇಹ ಬಗ್ಗಿದ್ದು ಬಡತನದಿಂದ, ಹಸಿವಿನಿಂದಲ್ಲ. ಈ ದೈನ್ಯಕ್ಕೆ ಕೈ ಚಾಚಿದಾಗ ದೇಹ ಕುಗ್ಗಿ ಹೋಗ್ಬಿಡ್ತದೆ. ನನ್ನ ಕಡೆ ಬಾ, ಊಟ ತಾನೇ, ಬಾ. ಚಪ್ಪಾಳೆ ತಟ್ಟಿದ. ಯಾರಲ್ಲಿ? ತಕ್ಷಣ ಮೇಜಿನ ಮೇಲೆ ಇಬ್ಬರು ಊಟಕ್ಕೆ ಅಣಿ ಮಾಡಿ ಸಿದ್ಧ ಮಾಡಿ ಎಲ್ಲನೂ ಅಂಥೇಳಿ ಆ ಬಡವನ ಮೂಲೆ ಕರ್ಕೊಂಡು ಹೋದ. ಕೋಣೆ ಮೂಲೆಗೆ. ಕೈ ತೊಳ್ಕೊಳ್ಳಿ, ಕೈ ತೊಳ್ಕೊಳ್ಳಿ ಎಂದ. ಶ್ರೀಮಂತ ಕೈ ತೊಳ್ಕೊಂಡಂಗೆ ಮಾಡ್ದ. ಬಡವನಿಗೆ ಆಶ್ಚರ್ಯ. ಮೂಲೆಯಲ್ಲಿ ಕೈ ತೊಳ್ಕೊಳ್ಳೋಕೆ ನೀರಿಲ್ಲ, ಬಚ್ಚಲ ಮನೆ ಇಲ್ಲ. ಆದರೆ ಶ್ರೀಮಂತ ಆದರೂ ಕೈ ತೊಳ್ಕೊಂಡಂಗೆ ನಡೆಸ್ತಾ ಇದ್ದಾನೆ. ಏನು ಮಾಡಬೇಕು ತೋಚಲಿಲ್ಲ. ಕೈ ತೊಳ್ಕೊಳ್ಳಿ, ಕೈ ತೊಳ್ಕೊಳ್ಳಿ ಅಂತಾನವನು. ಕೈ ಏನು ತೊಳ್ಕೊಳ್ಳೋದು? ನೀರೇ ಇಲ್ಲ, ಅಲ್ಲಿ ಏನೂ ಇಲ್ಲ. ನೋಡಿದ ಅವನು ಹೆಂಗೆ ತೊಳ್ಕೊಳ್ಳೋಕೆ ನಟನೆ ಮಾಡ್ತಿದ್ನಲ್ಲ, ಹಾಗೆ ತಾನು ಕೈ ತೊಳ್ಕೊಂಡಂಗೆ ನಟನೆ ಮಾಡಿದ. ಬನ್ನಿ ಬನ್ನಿ, ಕೈ ತೊಳ್ಕೊಂಡಾಯ್ತಲ್ಲ, ಮೇಜಿನ ಹಾಕ್ಬೇಕ, ಕೂತ್ಕೊಳ್ಳಿ. ಅಲ್ಲಿ ಕೂಡಿಸಿದ. ಎದುರಿಗೆ ತಾನು ಶ್ರೀಮಂತ ಕೂತ್ಕೊಂಡ. ವಾಹ್, ಏನು ಅಡುಗೆ ಮಾಡಿದ್ದಾರೆ ಇವತ್ತು! ಭರ್ಜರಿ ಇದೆಯಪ್ಪ. 3 ಸಿಹಿ ತಿಂಡಿ. ಅಯ್ಯೋ, ಅನ್ನ, ಪಾಯಸ, ಪೂರಿ ಎಲ್ಲ ಚೆನ್ನಾಗಿದೆ, ಬಡಿಸ್ಕೊಳ್ಳಿ ಬಡಿಸ್ಕೊಳ್ಳಿ ಅಂದ. ಆ ಬಡವ ಮೇಜ ನೋಡ್ತಾನೆ, ಏನೇನೂ ಇಲ್ಲ, ತಟ್ಟೆನೇ ಇಲ್ಲ. ಶ್ರೀಮಂತ ಮಾತ್ರ ಸಂತೋಷ ಊಟ ಮಾಡೋ ಹಂಗೆ ಕೈಯಿಂದ ಹಾಕ್ಕೊಂಡಂಗೆ ಮಾಡ್ತಾನೆ. ಸಂಕೋಚ ಬೇಡ, ಸಾರು ಚೆನ್ನಾಗಿದೆ, ಇನ್ನೊಂದೆರಡು ಬಟ್ಲು ಕುಡೀರಿ, ಲಾಡು ಹಾಕ್ಸ್ಕೊಳ್ಳಿ, ಇನ್ನೊಂದು ಲಾಡು ಹಾಕ್ಸ್ಕೊಳ್ಳಿ, ಒತ್ತಾಯ ಮಾಡ್ತಾನೆ. ಹೊಟ್ಟೆ ಉರಿದೋಯ್ತು ಅವನಿಗೆ. ಮೊದಲೇ ಕಂಗಾಲಾಗಿದ್ದ ಹಸಿವಿನಿಂದ, ಮೇಲೆ ಬರೆ ಕೊಡುವಂಥ ಮಾತು ಬೇರೆ, ತಮಾಷೆ ಬೇರೆ ಇದು. ಆದರೂ ತಾಳ್ಮೆಯಿಂದ ಸಹಿಸ್ಕೊಂಡ. ತಾನು ನಗೆ ಮಗದಿಂದ ಊಟ ಮಾಡೋರಂಗೆ, ಲಾಡು ತುಂಬ ಚೆನ್ನಾಗಿದೆ ಸರ್, ಅಯ್ಯೋ ಸಾರು ರುಚಿ ಅದ್ಭುತವಾಗಿದೆ, ಇಂಥ ಭೋಜನ ಇದುವರೆಗೆ ಮಾಡಿರಲಿಲ್ಲ ಸರ್, ಕೃತಜ್ಞತೆಗಳು ಒಂದ. ಮತ್ತೆ ಹೋಗಿ ಮೂಲೆಯಲ್ಲಿ ಕೈ ತೊಳ್ಕೊಂಡ್ರಿ ಇಬ್ರು. ತೊಳ್ಕೊಳಕ್ಕೇನಿಲ್ಲ ಅಲ್ಲಿ. ಈಗ ಶ್ರೀಮಂತ ಮತ್ತೊಮ್ಮೆ ಎದ್ದಿಂತ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿದ. ಈ ಸಲ ನಿಜವಾದ ಸೇವಕರು ಬಂದರು. ಮೇಜರ್ ಮೇಲೆ ನಿಜವಾದ ಸಮೀಚೀನವಾದ ಭೋಜನ ಹರಡಿದ್ರು. ಊಟ ಮಾಡ್ತಾ ಶ್ರೀಮಂತ ಹೇಳ್ದ, ಗೆಳೆಯ, ನಾನು ದಯವಿಟ್ಟು ಕ್ಷಮಿಸಪ್ಪ, ನಾನು ಇನ್ನು ಪರೀಕ್ಷೆ ಮಾಡಿದೆ. ಜನ ಹೇಳ್ತಾರೆ ಮನುಷ್ಯ ಕಂಗಾಲಾದಾಗ ಪಶು ಆಗ್ಬಿಡ್ತಾನೆ ಅಂತ. ಯಾವುದೇ ಒಬ್ಬ ವ್ಯಕ್ತಿ ಹತಾಶೆಯ ಪರಿಸ್ಥಿತಿಯಲ್ಲಿ ಕೂಡ ಮನಸ್ಸಿನ ಸಮತೋಲನ ತಪ್ಪಿಸ್ಕೊಳ್ಳೋದಿಲ್ವೋ ಅವನೇ ವಿವೇಕಿ ನಿಜವಾಗ್ಲು. ನೀನು ಕಂಡೆ, ಕೈ ತೊಳ್ಕೊಂಡೆ, ನೀರೇ ಇಲ್ಲ, ಊಟ ಮಾಡುವಂದೆ ಊಟ ಇಲ್ಲ, ಆದರೂ ನೀನು ನಗನಗ್ತಾ ನನ್ನ ಜೊತೆ ಕೂತಿದ್ದೆಲ್ಲ, ಕೋಪ ಮಾಡ್ಕೊಂಡೆ, ನನ್ನ ಮೇಲೆ ಬೇಗ ಕೂಗಾಡಲಿಲ್ಲ ನೀನು. ಇದು ವಿವೇಕ ನನ್ನ ನಿಜವಾಗ್ಲೂ ತಟ್ಟಿದೆ. ಎಂಥ ಸಂದರ್ಭದಲ್ಲೂ ನೀನು ನಗೆ ಮುಗ ತೋರಿಸ್ಬಲ್ಲೆ. ಇನ್ಮೇಲೆ ನೀನು ಊಟಕ್ಕೆ ಒದ್ದಾಡೋದು ಬೇಕಾಗಿಲ್ಲಪ್ಪ. ನನಗೆ ತುಂಬ ಜಮೀನಿದೆ, ಅದು ನೋಡ್ಕೊಳ್ಳೋಕೆ ಒಬ್ಬ ಸಮರ್ಥ ಮ್ಯಾನೇಜರ್ ಬೇಕಾಗಿತ್ತು. ನಿನ್ನಂಥ ಮ್ಯಾನೇಜರ್ ಎಲ್ಲಿ ಸಿಗ್ತಾನೋ ನನಗೆ? ನೀನು ದಯವಿಟ್ಟು ಸ್ಥಾನ ತಗೊಂಡು ನನ್ನ ಸ್ನೇಹಿತನಾಗಿ ಬದುಕು ಅಂತ ಹೇಳ್ದ. ಬಡವ ಕೃತಜ್ಞತೆಯಿಂದ ಒಪ್ಪಿಕೊಂಡ. ಆನಂತರ ಬಡತನ ಅವನನ್ನು ಎಂದೂ ಕಾಡಲಿಲ್ಲ. ಆಮೇಲೆ ಇಬ್ಬರು ನಿಜವಾಗಿಯೂ ಜೊತೆಯಾಗಿ ಊಟ ಮಾಡಿದರು. ಈ ಕಥೆ ನನಗೆ ಹೇಳುವಂಥ ಸಂದೇಶ ಬಹಳ ದೊಡ್ಡದು ಸ್ನೇಹಿತರೆ. ಸಾಮಾನ್ಯವಾಗಿ ಎಲ್ಲವೂ ಚೆನ್ನಾಗಿದ್ದಾಗ ಮನಸ್ಥಿಮಿತ ಇಟ್ಕೊಳ್ಳೋದು ಸುಲಭ. ಆದರೆ ಕಷ್ಟ ಬಂದಾಗ, ತೊಂದರೆ ಬಂದಾಗ, ಜರ್ಜರಿತರಾದಾಗ ಮನಸ್ಸಿನ ಸ್ಥಿಮಿತ ಕಾಪಾಡಿಕೊಳ್ಳೋದು ಬಹಳ ದೊಡ್ಡ ಕಷ್ಟದ ಕೆಲಸ. ಹಾಗೆ ಮಾಡೋದು ಪ್ರೌಢತೆಯ ಲಕ್ಷಣ. ಅದು ಜೀವನವನ್ನು ಹಗುರವಾಗಿಸಿಕೊಳ್ಳುವಂಥ, ಶುದ್ಧ ಮಾಡಿಕೊಳ್ಳುವಂಥ ಕ್ರಿಯೆ ಕೂಡ ಹೌದು. ಆದಷ್ಟು ಪ್ರಯತ್ನ ಮಾಡೋದ, ಹೇಳೋದಷ್ಟು ಸುಲಭ ಅಲ್ಲ ಇದು. ಕಷ್ಟದಲ್ಲಿ ಕೂಡ ನಗುವಂತ ಅನ್ಕೊಂಡು ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಳ್ಳದೆ ಇರೋದು ವಿವೇಕದ ಲಕ್ಷಣ.